ನಮಸ್ತೆ. ಶ್ರೀ ಪರಂಜ್ಯೋತಿ ಕಲ್ಕಿಯವರ ಪವಾಡ. ಬೆಂಗಳೂರಿನ ಪ್ರಮೋದ್ರವರು ಅವರಿಗಾದ ಅದ್ಭುತ ಪವಾಡವನ್ನು ಹೀಗೆ ಹಂಚಿಕೊಳ್ಳುತ್ತಿದ್ದಾರೆ. ನಾನು ಒಮ್ಮೆ ಲೆಕ್ಕವಿಲ್ಲದಷ್ಟು ಸಮಸ್ಯೆಗಳು ಮತ್ತು ಅತಿಯಾದ ನೋವನ್ನು ಅನುಭವಿಸುತ್ತಿದ್ದೆ. ನನ್ನ ಜೀವನದಲ್ಲಿ ಶಾಂತಿಯನ್ನು ಕಂಡುಕೊಳ್ಳಲು ಹೆಣಗಾಡುತ್ತಿದ್ದೆ. ಈ ಸವಾಲಿನ ಹಂತದಲ್ಲಿ ನಾನು ಪ್ರತಿ ಭಾನುವಾರ ದೊಮ್ಮಲೂರಿನಲ್ಲಿ ಆನಂದ ಸೋಮಾದೀಕ್ಷಾ ಪ್ರಕ್ರಿಯೆಗಳಲ್ಲಿ ಭಾಗವಹಿಸಲು ಪ್ರಾರಂಭಿಸಿದೆ. ಕಾಲಾನಂತರದಲ್ಲಿ ನನ್ನೊಳಗೆ ಆಳವಾದ ಬದಲಾವಣೆಯನ್ನು ನಾನು ಗಮನಿಸಿದೆ. ನನ್ನ ಸಮಸ್ಯೆಗಳ ಭಾರವು ಮೊದಲಿನಂತೆ ನನ್ನನ್ನು ಬಾಧಿಸುತ್ತಿರಲಿಲ್ಲ. ವಾಸ್ತವವಾಗಿ ನನ್ನ ಅನೇಕ ಪ್ರಾಪಂಚಿಕ ಸವಾಲುಗಳು ನಿಧಾನವಾಗಿ ಪರಿಹರಿಸಲ್ಪಡುತ್ತಿದ್ದವು. ಧನಾತ್ಮಕ ಮತ್ತು ಋಣಾತ್ಮಕವಾದ ಆಲೋಚನೆಗಳು ನನ್ನ ಶಾಂತಿಯನ್ನು ಭಂಗಗೊಳಿಸದೆ ಒಳಕ್ಕೂ ಮತ್ತು ಹೊರಕ್ಕೂ ಹರಿದಾಡುತ್ತಿದ್ದವು. ನಾನು ಹೆಚ್ಚಿನ ಸಮಯವನ್ನು ಉನ್ನತವಾದ ಸ್ಥಿತಿ ಮತ್ತು ಸಕಾರಾತ್ಮಕ ಆಲೋಚನೆಗಳಿಂದ ತುಂಬಿರುತ್ತಿದ್ದೆ. ನಾನು ಬ್ರೇಕ್ಡೌನ್ ಕ್ಷಣಗಳನ್ನು ಅನುಭವಿಸಿದಾಗಲೂ ಅವು ಕ್ಷಣಿಕವಾಗಿರುತ್ತಿದ್ದವು. ನಾನು ಸಲೀಸಾಗಿ ಬ್ರೇಕ್ ಥ್ರೂ ಮತ್ತು ಸ್ಪಷ್ಟತೆಯ ಸ್ಥಿತಿಗೆ ಮರಳುವ ಮುನ್ನ ಅವು ಕೆಲವೇ ನಿಮಿಷಗಳವರೆಗೆ ಇರುತ್ತಿದ್ದವು. ಪರಂ ಹಂತದಲ್ಲಿ ನಾನು ಅಗಾಧವಾದ ಶಾಂತಿ ಮತ್ತು ಪ್ರಶಾಂತತೆಯ ಭಾವವನ್ನು ಅನುಭವಿಸುತ್ತೇನೆ. ಪರಂಜ್ಯೋತಿಯ ದೈವಿಕ ಉಪಸ್ಥಿತಿಯಿಂದ ನಾನು ಆವರಿಸಲ್ಪಟ್ಟಿದ್ದೇನೆ. ನಾನು ಪ್ರಾರ್ಥನೆಗೆ ಕುಳಿತಾಗ ನನ್ನ ಮನಸ್ಸು ಸಂಪೂರ್ಣವಾಗಿ ನಿಶ್ಚಲವಾಗಿರುತ್ತದೆ, ಆಲೋಚನೆಗಳಿಂದ ಮುಕ್ತವಾಗಿರುತ್ತದೆ ಮತ್ತು ನಾನು ನನ್ನನ್ನು ತುಂಬಿರುವ ಮತ್ತು ಮೇಲಕ್ಕೆತ್ತುವ ದೈವಿಕ ಉಪಸ್ಥಿತಿಯ ಅತೀಂದ್ರಿಯ ಸಂಪರ್ಕವನ್ನು ಅನುಭವಿಸುತ್ತೇನೆ. ಈ ಪವಾಡ ಸದೃಶವಾದ ಪರಿವರ್ತನೆಗೆ ಕಾರಣವಾದ ಆನಂದ ಸೋಮಾದೀಕ್ಷಾ ಮತ್ತು ವಿವಿಧ ಆಧ್ಯಾತ್ಮಿಕ ಪ್ರಕ್ರಿಯೆಗಳು ಮತ್ತು ಶಕ್ತಿಶಾಲಿ ಹೋಮಗಳ ಆಶೀರ್ವಾದಕ್ಕೆ ನಾನು ಋಣಿಯಾಗಿದ್ದೇನೆ. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ದೈವಿಕ ಆಶೀರ್ವಾದಕ್ಕಾಗಿ ನನ್ನ ಹೃತ್ಪೂರ್ವಕ ಕೃತಜ್ಞತೆಗಳು. ಇದು ನನ್ನ ಲೌಕಿಕ ಕಷ್ಟಗಳಿಂದ ಹೊರಬರಲು ಸಹಾಯ ಮಾಡಿದ್ದು ಮಾತ್ರವಲ್ಲದೆ ನನ್ನ ಚೈತನ್ಯವನ್ನು ಉನ್ನತಗೊಳಿಸಿದೆ. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ದಿವ್ಯ ಕೃಪೆಗೆ ನಾನು ಸದಾ ಋಣಿಯಾಗಿದ್ದೇನೆ. ಧನ್ಯವಾದಗಳು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನ್.